ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ನಿತ್ಯ ನಿನ್ನನು ನೆನೆಯುತ್ತ ನಾನು ಬಾಳಲಿ ಧನ್ಯತೆ ಪಡೆದಿರುವೆ. ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ನನ್ನುಸಿರ ಉಸಿರಾಗಿ ನೀನು ಹೃದಯದಿ ನೆಲೆಸಿರುವೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಪಾದಯಾತ್ರೆ ಅದೊಂದು ವಿಶೇಷವಾದಂತಹ ಅನುಭವ. ಪ್ರತಿ ವರ್ಷ ಶ್ರಮ ಇದ್ದೇ ಇರ್ತದೆ. ಅದೇ ಅನ್ಕೊಂಡ್ವಿ, ನಮ್ಮ ಹಿರಿಯರು ಈ ಪಾದಯಾತ್ರೆಯನ್ನು ಯಾಕೆ ಮಾಡಿದ್ದಾರೆ. ಅವಾಗಂತೂ ಪಾದಯಾತ್ರೆ ಅನಿವಾರ್ಯ ಇತ್ತು ಬಿಡಿ. ಆದರೆ ಟ್ರೈನ್ಗಳು ಬಸ್ಗಳು ಎಲ್ಲ ಬಂದು ಹೆಚ್ಚು ಕಡಿಮೆ 2 ಶತಮಾನಗಳು ಆಗ್ತಾ ಬಂತು. ನಮ್ಮ ದೇಶಕ್ಕೆ ಬಂದಂತೂ 150 ವರ್ಷದ ಮೇಲೆ ಆಯ್ತು. 150 ವರ್ಷ ಆದ್ಮೇಲೆ ಆದ್ರೂ ಕೂಡ ಇನ್ನೂ ಪಾದಯಾತ್ರೆ ನಮ್ಮ ದೇಶದಲ್ಲಿ ಸಂಪೂರ್ಣವಾಗಿ ಹೋಗಿಲ್ಲ. ಅವರು ವಿದೇಶಿಯರು ಪಾದಯಾತ್ರೆ ಅಂತ ಮಾಡದೇ ಇದ್ರು ವಾಕಿಂಗ್ ಮಾಡ್ತಾರೆ. ನಾವು ಹೆಂಗೆ ದೀರ್ಘ ಪಾದಯಾತ್ರೆ ಮಾಡ್ತೀವಿ, ಅವರು ಮ್ಯಾರಥಾನ್ ಅಂತ ಮಾಡ್ತಾರೆ. ಅವ್ರ ತೀರ್ಥಕ್ಷೇತ್ರಗಳಿಗೆ ಪಾದಯಾತ್ರೆ ಹೋಗಲ್ಲ. ಮ್ಯಾರಥಾನ್ ಓಟ 20 ಕಿಲೋಮೀಟ್ರು, 30 ಕಿಲೋಮೀಟ್ರು, 40 ಕಿಲೋಮೀಟ್ರು. ಅದರಲ್ಲಿ ಸ್ವಲ್ಪ ದಣಿವು ಜಾಸ್ತಿ ಅಂತ ಅನ್ಸುತ್ತೆ. ಓಡೋದ್ರಲ್ಲಿ ದಣಿವು ಜಾಸ್ತಿ ಅಂತ ಅನ್ಸುತ್ತೆ. ಮತ್ತೆ ಅವರು ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ಡ್ರಗ್ಸ್ ಅಡಿಕ್ಟ್ ಆಗಿರ್ತಾರೆ. ಎಂಥ ಒಳ್ಳೆಯವರು ಇದ್ದಾರೆ ಅಂದ್ರೂ ಕೂಡ ಅವರು ಡ್ರಗ್ಸ್ ಇಲ್ಲದೆ ಸಾಹಸಕ ಯಾತ್ರೆಗಳನ್ನು ಮಾಡಲ್ಲ. ಎಡ್ಮಂಡ್ ಹಿಲೇರಿ ಗೊತ್ತು ನಿಮ್ಗೆಲ್ಲ. ಎಡ್ಮಂಡ್ ಹಿಲೇರಿ ಗೊತ್ತಲ್ಲ, ಅವನು ತೇನ್ಸಿಂಗ್ ಜೊತೆ ಪರ್ವತ ಏರಿದಂತ ಅವನು ಮುಂದೆ ಎಷ್ಟು ವೀಕ್ ಆಗ್ತಾನೆ ಅಂದ್ರೆ, ಒಂದು ವೇದಿಕೆ ಮೆಟ್ಲತ್ತಕ್ಕೂ ಆಗಲ್ಲ. ಅವನಿಗೆ ಕಣ್ಣಲ್ಲಿ ನೀರು ಬರುತ್ತೆ. ಅವನಿಗೊಂದ್ಸರಿ ಸನ್ಮಾನ ಇಟ್ಕೊಂಡಾಗ ಮೌಂಟ್ ಎವರೆಸ್ಟ್ ಹತ್ತದವನಿಗೆ ಒಂದು ಮೆಟ್ಲತ್ತಕ್ಕೂ ಕಷ್ಟ ಅಂದಾಗ ಅವನಿಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅಂದ್ರೆ 4 ಜನ ಎತ್ಕೊಂಡು ಹೋಗೋ ವೇದಿಕೆ ಮೇಲೆ ಕೂರಿಸ್ತಾರ. ಅವನಿಗೆ ಹೇಗಾಗಬಾರದು. ಅಂದ್ರೆ ಕಾರಣ ಏನು ಅಂತಂದ್ರೆ ಅತಿಯಾದ ಬಳಕೆ, ಶರೀರದ್ದು ಅತಿಯಾದ ಬಳಕೆ ಜೊತೆಗೆ ಡ್ರಗ್ಸ್ ಅಡಿಕ್ಷನ್. ಅವ್ರೇನಾರು ಒಂದು ಕಡೆಗೆ ಸಿಗರೇಟ್ ಆದ್ರೂ ಸೇರ್ತಾರೆ. ಚಳಿ, ತುಂಬಾ ಚಳಿ ಇರ್ತದಲ್ಲ ಅಲ್ಲಿ. ಆದ್ರೆ ನಮ್ಮಲ್ಲಿ ಪಾದಯಾತ್ರೆಗಳು ಎಲ್ಲ ನಿರೀಕ್ಷೆ ಮಾಡೋದು ಯಾವುದೇ ಚಟ ಇರಬಾರ್ದು. ಅವ್ರಿಗೆ ಭಕ್ತರು ನಿರೀಕ್ಷೆ ಮಾಡ್ತಾರೆ. ಜೊತೆಗೆ ಎಲ್ರೂ ನಿರೀಕ್ಷೆ ಮಾಡೋದು ಪಾದಯಾತ್ರಿಗಳಂದ್ರೆ ಅವರು ಶ್ರೇಷ್ಠರು, ಭಕ್ತರು, ಗುರುಗಳು, ಅವರು ಆದರ್ಶರು ಅನ್ನುವಂತ ಭಾವನೆ ಇರುತ್ತೆ. ಆದ್ರಿಂದ ಪಾದಯಾತ್ರಿಗಳು ಅದನ್ನು ಕಾಯ್ಕೊಂಡು ಹೋಗ್ಬೇಕು. ಜೊತೆಗೆ ನಮ್ಮಲ್ಲಿ ಪಾದಯಾತ್ರೆ ಮಾಡೇ ಪ್ರವಾದಿಗಳಾದಂಥವ್ರಿಂದ ಗುರುನಾನಕರು ಇದ್ರಲ್ಲ, ಬಹಳ ಪಾದಯಾತ್ರೆ ಮಾಡಿದಾರ ಅವ್ರು. ಇಲ್ಲಿಂದ ಭಾರತದಿಂದ ಮೆಕ್ಕಾದವರೆಗೆ ಅವತ್ತಿನ ಕಾಲಕ್ಕೆ ಬರೀ ಪಾದಯಾತ್ರೆಲ್ಲ ಹೋಗಿದಾರ. ಇಲ್ಲಿ ನಮ್ಮ ಕರ್ನಾಟಕದಲ್ಲೂ ಬೀದರ್ಗೆ ಬಂದಿದ್ದಾರೆ, ಮತ್ತಿನ್ನೆಲ್ಲ ಒಂದ್ ಕಡೆ ಹೋಗಿದ್ದಾರೆ. 1-2 ಗುರುದ್ವಾರಗಳು ಬಂದು ಉಳಿದೋದಂತ ಗುರುದ್ವಾರಗಳು ಕರ್ನಾಟಕದಲ್ಲಿದೆ. ಅವರು ಆ ಪಾದಯಾತ್ರೆ ಮತ್ತೆ ಅಲ್ಲಮ ಪ್ರಭುದೇವರು, ಅಕ್ಕ ಮಹಾದೇವಿಯವರು, ಇವರೆಲ್ಲ ಪಾದಯಾತ್ರಿಗಳೇ. ಆಮೇಲೆ ಇವತ್ತಿಗೂ ಕೂಡ 100 ಜನ, 1000 ಜನ ಸಾಧುಗಳು ಪಾದಯಾತ್ರೆ ಮಾಡ್ತಿರ್ತಾರೆ. ಇತ್ತೀಚೆಗೆ ಕಾರ್ಯಾತ್ರೆ ಜಾಸ್ತಿ ಆಗಿದೆ. ನಾನು ಅದೇ ಈ ಸಾರಿ ಹೇಳ್ಬೇಕು ಅಂದ್ಕೊಂಡೆ. ಅವರಿಗೆ ಬಂದಾಗ ನಮ್ಮಲ್ಲಿ ಸಾಧುಗಳು ಬರ್ತಿರ್ತಾರೆ. ಅವರು ಬಾಯಿ ಬಿಟ್ಟೆ ಕಾಣಿಕೆ ಕೇಳ್ತಾರೆ. ಆಯ್ತು, ಕಾಣಿಕೆ ಕೊಡೋಣ, ತೊಂದರೆ ಇಲ್ಲ, ಆದ್ರೆ ಪಾದಯಾತ್ರೆ ಮಾಡಿ ಅಂತ ಹೇಳ್ಬೇಕು ಅಂತ. ಇನ್ಮೇಲೆ ಕಾರ್ಯಯಾತ್ರೆ ಮಾಡೋದು ಅದೇನು ದೊಡ್ಡ ಸಾಧನೆ ಅಲ್ಲ. ಅದರಲ್ಲಿ ಆರೋಗ್ಯ ಇನ್ನೂ ಕೆಡ್ತದೆ, ಉಷ್ಣ ಆಗತ್ತೆ, ಬೇರೆ ಬೇರೆ ತೊಂದರೆಗಳಾಗತ್ತೆ. ಅದರಿಂದ
ಕಾರ್ ಯಾತ್ರೆಗಿಂತ ಪಾದಯಾತ್ರೆ ಬಹಳ ಶ್ರೇಷ್ಠ. ನಮಗೆ ಯಾಕಪ್ಪ ಕಷ್ಟ ಜಾಸ್ತಿ ಆಗತ್ತೆ ಅಂದ್ರೆ, ನಾವು ಒಂದು ನಿರ್ದಿಷ್ಟ ಅವಧಿ ಇಟ್ಕೊಂಡಿರ್ತೀವಿ. ಆಮೇಲೆ ನನ್ನ ಅನುಭವ ಸತ್ಯ ಗೊತ್ತಾಗಿದ್ದೇನೆಂದ್ರೆ, ಬೆಳಿಗ್ಗೆ ನಾವು 10 ಕಿಲೋಮೀಟರ್ ಹೆಚ್ಚಿಗೆ ನಡೆದ್ರೂ ಏನಾಗಲ್ಲ, 2 ಗಂಟೆಗೆ ಬಿಟ್ರು ಏನ್ ತೊಂದರೆ ಆಗಲ್ಲ. ಮಧ್ಯಾಹ್ನದ ಹೊತ್ತು ನಡಿಬಾರ್ದು. ಮಧ್ಯಾಹ್ನದ ಹೊತ್ತು ಪಾದಯಾತ್ರೆ ಹಾಕಿದ್ವಿ, ತೊಂದರೆ ಆಗೇ ಆಗತ್ತೆ. ಆದ್ರಿಂದ ಮಧ್ಯಾಹ್ನ ಪಾದಯಾತ್ರೆಯನ್ನು ಅವಾಯ್ಡ್ ಮಾಡೋದೇ ಒಳ್ಳೇದು. ನಾವು ಬಸವ ಕಲ್ಯಾಣಕ್ಕೆ ಹೋದಾಗ 26 ದಿವಸ ಹೋದ್ರು ಕೂಡ ಇಷ್ಟು ತೊಂದರೆ ಆಗಿರ್ಲಿಲ್ಲ, ಅಂದ್ರೆ ಗುಳ್ಳೆ ಆಗೋದಿಲ್ಲ, ಆಗ್ಲಿಲ್ಲ. ಒಂದ್ ಗುಳ್ಳೆ ಆಯ್ತು, ಅದು 34 ಕಿಲೋಮೀಟರ್ ನಡೆದಿದ್ದು ಒಂದ್ ದಿವಸ. ಅವತ್ತು ಅದು ಹಿಂಸೆ ಆಗ್ಲಿಲ್ಲ. ಅದೇ ಮೊನ್ನೆ 3 ದಿವಸನೂ ನಾವು ಮಧ್ಯಾಹ್ನ, ಅದರಲ್ಲೂ 2 ದಿವಸ ಅಂತೂ ಮಧ್ಯಾಹ್ನ ಬಹಳ ನಡೀತೀವಿ. 4 ಕಿಲೋ, ಅಂದ್ರೆ ಒಂದ್ ದಿವಸ 12-13 ಕಿಲೋಮೀಟರ್ ನಡೀತೀವಿ. ಕೊನೆ ದಿವಸ 16-17 ಕಿಲೋಮೀಟರ್ ನಡೀತೀವಿ ಮಧ್ಯಾಹ್ನದ ಹೊತ್ತು. ಬೆಳಿಗ್ಗೆ ಹೊತ್ತು ನಡೆದಿರೋದು ಬೇರೆ. ಮತ್ತೆ ಆ ಬಿಸಿಲಲ್ಲಿ ನಡೆದಾಗ ಅದು ಬೇಸಿಗೆ ಕಾಲ. ಆ ಪಾದಯಾತ್ರೆ, ಬಸವ ಕಲ್ಯಾಣ ಪಾದಯಾತ್ರೆ ಮಾಡಿ ನವೆಂಬರ್ನಲ್ಲಿ. ಅದರಿಂದ ಈ ಬೇಸಿಗೆ ಕಾಲ ಮತ್ತು ಬಿಸಿಲು ಪಾದಯಾತ್ರೆಗೆ ತೊಂದರೆ ಕೊಡುತ್ತೆ. ಆದ್ರೆ ನನ್ ಕಷ್ಟ ಏನು ಅಂದ್ರೆ, ಉಳಿವಿ ಪಾದಯಾತ್ರೆ ರದ್ದು ಮಾಡಿಬಿಡ್ಬೇಕು ಅಂತ ಯೋಚನೆ ಮಾಡಿದೀನಿ. ಆದ್ರೆ ನಮ್ಮ ಹುಡುಗರುಗಳಿರ್ತಾರಲ್ಲ, ಯುವಕರು, ಸಣ್ಣ ಹುಡುಗರು, ತಾಯಂದ್ರು, ಅವರೆಲ್ಲರೂ ಉಳಿವಿ ಪಾದಯಾತ್ರೆ ಕೇಳ್ತಾರೆ. ಅದು ಅವ್ರಿಗೆಲ್ಲ ಬಿಡುವಾಗ ಬೇಸಿಗೆ ಕಾಲದಲ್ಲಿ. ಕಾರ್ತಿಕ್ ಮಾಸದಲ್ಲೂ ಹೋಗ್ಬೋದು, ಅದು ವಿಚಾರ ಮಾಡ್ಬೇಕು. ಕಾರ್ತಿಕ್ ಮಾಸ ಇವಾಗಂತೂ ಅಕಸ್ಮಾತ್ ನಾವು ಬಸವ ಕಲ್ಯಾಣಕ್ಕೆ ಪಾದಯಾತ್ರೆ ಇಟ್ಕೊಂಡ್ರೆ ಅದು ಕಾರ್ತಿಕ್ ಮಾಸದಲ್ಲೇ ಬರೋದು. ಆದ್ರಿಂದ ಉಳಿವಿ ಪಾದಯಾತ್ರೆನಾ ಹೌದು, ಸ್ವಲ್ಪ ಉಳ್ಕೊಳಕ್ ತೊಂದ್ರೆ ಇಡ್ಬೇಕು ಅಂತ ಯೋಚನೆ ಮಾಡಿದೀನಿ. ಒಂದಿನ ಎಕ್ಸ್ಟ್ರಾ ತಗೊಂಡ್ರೆ ಅಷ್ಟು ತೊಂದ್ರೆ ಆಗಲ್ಲ. ಈಗ ದಾಂಡೇಲಿಗೆ ಹೋಗ್ತೀವಿ, ಮೃತ್ಯುಂಜಯ ಮಠದಾಗ ಉಳಿದ್ ಬಿಡ್ತೀವಿ. ಆಮೇಲೆ ಇನ್ನೊಂದೆಲ್ಲಾದ್ರೂ ಉಳಿಯೋದಕ್ಕೆ ವ್ಯವಸ್ಥೆ ಸಿಕ್ಕರೆ ಒಂದು 10-20 ಕಿಲೋಮೀಟರ್ ಹುಡುಕಿದ್ರೆ ಆಗತ್ತೆ. 4 ದಿವಸ 3 ದಿವಸಕ್ಕೆ ಉಳಿವು ಮುಟ್ಟೋದ್ರ ಬದಲು 4 ದಿವಸ ಮಾಡ್ಕೊಂಡ್ರೆ ಒಳ್ಳೇದೇ. ಅವಾಗ ಇಷ್ಟು ದಣಿವು ಆಗೋದಿಲ್ಲ, ಹಿಂಸೆ ಆಗಲ್ಲ. ಆದ್ರೆ ಕಷ್ಟ ಏನು ಅಂದ್ರೆ, ನಮ್ ಜನರಿಗೆ, ಯುವಕರಿಗೆ ಮತ್ತು ಹಳ್ಳಿ ಜನರಿಗೆ ಬೆಳಿಗ್ಗೆ ತಗೊಂಡೋಗಿ ಬಿಟ್ಬಿಡ್ತೀವಲ್ಲ, ಸಾಯಂಕಾಲ ತನಕ ಅಥವಾ ಮರುದಿವ್ಸ ಬೆಳಿಗ್ಗೆ ತನಕ ಕಾಲ ಕಳಿಸೋದೇ ದೊಡ್ಡ ಕಷ್ಟ ಆಗುತ್ತೆ. ಅವ್ರಿಗೆ ಮಲ್ಕೊಂಡು ಕಾಲ ಕಳೆಯೋದು ಬಹಳ ಜನರಿಗೆ ಬರಲ್ಲ. ಆಮೇಲೆ ಅವ್ರಿಗೆ ಅದಕ್ಕೆ ನಾವು ರಾತ್ರಿ ನಿದ್ದೆಗೆಡಿಸಿದ್ರೆ ಒಳ್ಳೇದೇನೆ. ಆ ರೀತಿ ಯೋಚನೆ ಮಾಡಿದ್ರೆ ಉಳಿವಿ ಪಾದಯಾತ್ರೆ ತುಂಬಾ ಖುಷಿ ಕೊಡುತ್ತೆ, ಬಹಳ ಖುಷಿ ಕೊಡುತ್ತೆ. ಒಂದು ದಿನವನ್ನು ಎಕ್ಸ್ಟ್ರಾ ಇಟ್ಕೋಬೇಕು, ಒಂದು 20 ಕಿಲೋಮೀಟರ್ ಅಡ್ಜಸ್ಟ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಈ ಸಾರಿ ಪಾದಯಾತ್ರೆಯಲ್ಲಿ 1-2 ಅನುಭವ ಏನಾಯ್ತು ಅಂತಂದ್ರೆ, ಈ ಉಸಿರಾಟ ಮಾಡ್ತೀವಲ್ಲ, ಉಸಿರಾಟ ಮಾಡ್ತಾ 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 ಹೋಗುವಾಗ ರೆಸ್ಟ್ ಅಲ್ಲಿ ನಮ್ಮ ಮೆದುಳಲ್ಲಿ ಬದಲಾವಣೆಗಳು ಕಾಣಿಸುತ್ತೆ. ಸೂಕ್ಷ್ಮವಾಗಿ ಗಮನಿಸಿದ್ರೆ ಪ್ರಾಯಶಃ ಅಲ್ಲಿ ಈ ಗುಳ್ಳೆಗಳಾಗಿರ್ತವೆ ಅಂತ ಕಾಣುತ್ತೆ. ಗ್ಯಾಸಿನ ಗುಳ್ಳೆಗಳು ಮೆದುಳಲ್ಲೂ ಆಗ್ತವೆ. ಅದೇ ಮುಂದೆ ಬ್ರೈನ್ ಟ್ಯೂಮರ್ ಅಥವಾ ಬೇರೆ 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 ಮೆದುಳಿನ ತೊಂದರೆಗಳಿಗೆ ಕಾರಣ ಆಗ್ಬೋದು. ಪಾದಯಾತ್ರೆ ಮಾಡುವಾಗ ಅವು ಹೊಡ್ಕೊಂಡು ಮೆದುಳು ಕೂಡ ತುಂಬಾ ಚೆನ್ನಾಗಾಗತ್ತೆ ಮತ್ತು ರಕ್ತ ಸಂಚಾರ ತುಂಬಾ ಚೆನ್ನಾಗಾಗತ್ತೆ ಮೆದುಳಿಗೆ ಪಾದಯಾತ್ರೆಯಲ್ಲಿ. ಯಾಕೆ ಅಂದ್ರೆ ಎಷ್ಟು ಜೋರಾಗಿ ಉಸಿರಾಟ ಮಾಡ್ತಿರ್ತೀವಿ ನಾವು ಅಂತಂದ್ರೆ ತುಂಬಾ ಉಸಿರಾಟ ಮಾಡ್ಬೇಕಾಗತ್ತೆ, ಶ್ರಮ ಜಾಸ್ತಿ ಆಗತ್ತೆ. ಅದರಲ್ಲೂ ಬೆಳಿಗ್ಗೆ ಉಸಿರಾಟ ಬಹಳ ಚೆನ್ನಾಗಿರುತ್ತೆ. ಅದನ್ನ ನಾ ಅನ್ಕೊಂಡಂಗೆ ಪ್ರಾಯಶಃ ಈಗ ಏನು ಪ್ಯಾರಲಿಸಿಸ್ ಆಗುವಂಥದ್ದು ಅಥವಾ ಏನ್ ಬ್ರೈನ್ ಟ್ಯೂಮರ್ ಆಗುವಂಥದ್ದು, ಬ್ರೈನ್ ಹ್ಯಾಮರೇಜ್ ಆಗುವಂಥದ್ದು, ಈ ಎಲ್ಲ ಅವಕಾಶಗಳು ಸಾಮಾನ್ಯವಾಗಿ ಪಾದಯಾತ್ರೆಗಳಿಗೆ ತುಂಬಾ ಕಡಿಮೆ. ನಾನು ಕೇಳಿಲ್ಲ ಪಾದಯಾತ್ರೆ ಮಾಡೋರಿಗೆ ಕಿಡ್ನಿ ಸಮಸ್ಯೆ, ಹಾರ್ಟ್ ಪ್ರಾಬ್ಲಮ್ಮು, ಆಮೇಲೆ ಈ ಮೆದುಳಿನ ಸಮಸ್ಯೆಗಳು ಬಂದಿರೋದನ್ನ ಕೇಳಿಲ್ಲ ನಾನು. ಆದ್ರಿಂದ ಪಾದಯಾತ್ರೆ ಅನ್ನುವಂಥದ್ದು ವರ್ಷದಲ್ಲಿ ಒಂದಾದ್ರೂ ಇರ್ಲೇಬೇಕು ಅಂತ ಅನ್ಸುತ್ತೆ. ಕೆಲವು ಸಾರಿ ಕಷ್ಟ ಆದಾಗ, ಗುಳ್ಳೆ ಆದಾಗ, ಮತ್ತೆ ಈ ಹುಡುಗರು ಮಾತು ಕೇಳದೇ ಇದ್ದಾಗ ಅನಿಸ್ಬಿಡುತ್ತೆ, ಏನಕ್ಕೆ ನಮ್ಮಲ್ಲಿ ಪಾದಯಾತ್ರೆ ಇಲ್ವಲ್ಲಪ್ಪ. ನಮ್ಮಲ್ಲಿ ಪಾದಯಾತ್ರೆ ಇದೆ, ನಮ್ಮ ತತ್ವದಲ್ಲೂ ಶರಣ ತತ್ವದಲ್ಲೂ ಪಾದಯಾತ್ರೆ ಇದೆ. ಪಾದಯಾತ್ರೆ ಆ ತತ್ವ ಈ ತತ್ವ ಅಲ್ಲ, ಎಲ್ಲರಿಗೂ ಪಾದಯಾತ್ರೆ ಬೇಕು, ಆ ಶ್ರಮ ಬೇಕು. ಅದರಲ್ಲೂ ಇವಾಗ ಶ್ರಮದ ಕೆಲಸಗಳು ತುಂಬಾ ಕಡಿಮೆ ಆಗಿರೋದ್ರಿಂದ ಪಾದಯಾತ್ರೆ ಅನಿವಾರ್ಯವಾಗಿ ಮಾಡಲೇಬೇಕು. ಅದನ್ನ
ಎಲ್ಲರೂ ಸಾಧ್ಯವಾದಷ್ಟು ಮಟ್ಟಿಗೆ ರೂಢಿಸ್ಕೊಳ್ಳೋಣ. ವಯಸ್ಸಾದ ಮೇಲೂ ಪಾದಯಾತ್ರೆ ಮಾಡುವ ಅಭ್ಯಾಸ ಇಟ್ಕೊಂಡ್ರೆ, ಅದು ಕಡಿಮೆ ಇಟ್ಕೊಂಡ್ರೆ, ಬೆಳಿಗ್ಗೆ ಹೊತ್ತು ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.